ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಡಿ ತಗೊಂಡಿದ್ದ ದಿನ ಪೂಜೆ ಮಾಡ್ಸೋಕ್ಕಾಗಿರಲಿಲ್ಲ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆನೇ ಬಂದು ದೇವಸ್ಥಾನದಲ್ಲಿ ವೆಯ್ಟ್ ಮಾಡ್ತಿದ್ದೀವಿ. ರೈಲ್ವೆ ಗೇಟ್ ಹತ್ರ ರೈಲ್ವೆ ಪ್ರಜ್ವಲ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದು, ಸೊ ಮನೆಗೆ ಹತ್ರನೇ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇಲ್ಲೇ ಆಂಜನೇಯ ಸ್ವಾಮಿ ದೇವರ ಆಶೀರ್ವಾದದೊಂದಿಗೆ ಗಾಡಿ ತೊಗೊಂಡು ಪೂಜೆ ಮಾಡ್ಸೋಕ್ಕೆ ಬಂದಿದ್ದೀವಿ. ಏನಕ್ಕೆ ಇಲ್ಲಿ ಪೂಜಾರು ಬಂದೇ ಇಲ್ಲ, ಬನ್ನಿ ಮಕ್ಕವ್ರ ಮಾತ್ರ ಕಾಣ್ತಾವ್ರೆ. ಸೊ ಕೊನೆಗೆ ಪೂಜಾರು ಬಂದರು ಪ್ರಜ್ವಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಸೊ ನಮ್ಮ ಜೊತೆ ಇನ್ನೊಬ್ರು ಯಾರೋ ಬೇರೆಯವ್ರು ಬಂದಿದ್ದರು. ಸೊ ನಮ್ಮ ಮನೆಯವ್ರ ಗಾಡಿನ ಕರೆಕ್ಟಾಗಿ ನಿಲ್ಸ್ಕೊತಾ ಇದ್ದಾರೆ ಪೂಜೆ ಎಲ್ಲ ಮಾಡಿಸೋದಕ್ಕೋಸ್ಕರ. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಪುಟಾಣಿ ಗಣಪತಿನೂ ಸಹ ಇದೆ. ಫಸ್ಟು ದೇವರಿಗೆ ಆರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ರು. ಆಮೇಲೆ ನಮ್ಮದು ಗಾಡಿ ಪೂಜೆ ಎಲ್ಲ ಮಾಡಿಕೊಟ್ರು. ಸೊ ತುಂಬಾ ಚೆನ್ನಾಗಾಯಿತು ಪೂಜೆ. ಏಕೆಂದರೆ ಮೊದಲನೇ ಲಕ್ಷ್ಮಿ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೀತಿಯಿಂದ ತೊಗೊಂಡಿರ್ತಕ್ಕಂಥ ಗಾಡಿ. ನಮ್ಮ ಮನೆಯವ್ರಿಗೆ ಪೂಜೆ ಮಾಡೋ ಟೈಮಲ್ಲೂ ಸಹ ಕಂಪ್ನಿ ಕಾಲ್ಸ್ಗಳು, ಯಪ್ಪ ದೇವರೇ, ಕಂಪ್ನಿಲೇ ಇದ್ಬಿಟ್ರೆ ಬೆಟರ್ ಅನಿಸ್ಬಿಡುತ್ತೆ ನನಗೆ ಒಂದೊಂದ್ಸಲ. ಅಷ್ಟು ಫೋನ್ ಕಾಲ್ಸ್, ಮನೆಗೆ ಬಂದರೂ ಅಷ್ಟೇ, ಮನೇಲಿದ್ದರೂ ಅಷ್ಟೇ, ಸಂಡೇಸು ಸ್ಯಾಟರ್ಡೇಸು, ಅಯ್ಯೋ ಸಾಕಾಗೋಗಿದೆ. ಬಟ್ ಆಮೇಲೆ ನಾನು ಇಡ್ರಿ ಅಂತ ಫೋನ್ ಇಡಿಸ್ಬಿಟ್ಟು ಸೊ ಪೂಜೆ ಕಡೆ ಗಮನ ವಹಿಸಿ ಅಂತ ಹೇಳಿದೆ. ದುಡಿಮೆ ಅಂದ್ರೇ ಹಾಗಲ್ವಾ, ಕಂಪ್ನಿ ಕಾಲ್ಸಲ್ಲಿ ಏನೇ ಬಂದ್ರೂ ಅಟೆಂಡ್ ಮಾಡಲೇಬೇಕು, ಇಲ್ಲಾಂದರೆ ಬಾಸ್ಗಳು ಬೈತಾರೆ, ಹಾಗಾಗಿರುತ್ತೆ. ಸೊ ನೆಕ್ಸ್ಟು ನಾವು ತಂದಿದ್ದ ಹಾರ ಎಲ್ಲ ಅವರು ಪೂಜಾರು ಕೊಟ್ಟರು, ತೊಗೊಳ್ಳಿ ಗಾಡಿಗೆ ಹಾಕಿ ನಿಂಬೆಹಣ್ಣೆಲ್ಲ ಇಡಿ ಅಂತ ಹೇಳಿಬಿಟ್ಟು. ಸೊ ನಾನು ನಮ್ಮ ಮನೆಯವ್ರ ಕೈಲಿ ಹಾರ ಕೊಟ್ಬಿಟ್ಟು ಗಾಡಿಗೆ ಹಾಕಿ ಅಂತ ಗಾಡಿಗೆ ಹಾಕಿಸಿ ನಿಂಬೆಹಣ್ಣೆಲ್ಲ ಇಡಿಸ್ದೆ. ಮತ್ತು ಮನೆಯಿಂದಲೇ ಅದು ಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣು ಅದೃಷ್ಟಿದ್ದು ಕಟ್ತಾರಲ್ಲ, ಅದನ್ನು ಮಾಡ್ಕೊಂಡು ಹೋಗಿದ್ದೆ. ಸೊ ಅದನ್ನು ಸಹ ಅವ್ರ ಕೈಲಿ ಕಟ್ಟಿಸ್ದೆ ನಾನು. ಈ ಕಡೆ ಅಲ್ಲಿ ಹೋಗ್ಬೇಡ, ಹುಡುಗಿ ಇಲ್ಲಿ ನಿಂತು ನನ್ನ ಮುಂದೆ ನಿಂತ್ಕೋ, ನನ್ನ ಮುಂದೆ ನಿಂತ್ಕೋಪ್ಪ. ಎದ್ರು ಕೈ ತೆಗಿ. ಆ ದೇವರು ಆಂಜನೇಯ ಸ್ವಾಮಿ ನಿಮ್ಮೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ. ಜೀವನದಲ್ಲಿ ಕಷ್ಟಪಟ್ಟು ಮುಂದುವರೆದ್ರೆ ಏನಾದರೂ ಸಾಧನೆ ಮಾಡ್ಬೋದು. ಸೊ ಚಿಕ್ಕ ಚಿಕ್ಕ ಹಣನ ಕೂಡಿ ಇಟ್ಟು ಈ ಥರ ಗಾಡಿ ತೊಗೊಂಡು ನೆಕ್ಸ್ಟ್ ಕಾರ್ ತೊಗೊಳ್ಳೋದು, ಮನೆ ತೊಗೊಳ್ಳೋದು ಪ್ರತಿಯೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕನಸಾಗಿರುತ್ತೆ. ಸೊ ನಿಮಗೂ ಈ ಥರ ಕನಸುಗಳಿದ್ರೆ ಕಷ್ಟಪಟ್ಟು ದುಡೀರಿ, ಅದೆಲ್ಲ ಈಡೇರಲಿ ಅಂತ ದೇವ್ರಲ್ಲಿ ಬೇಡ್ಕೊಳ್ತೀನಿ. ಇಲ್ಲಿ ಬಾ ಪಪ್ಪ ಹತ್ರ. ಆಯ್ತಲ್ಲ ಮಮ್ಮಿ. ಎಸ್, ಗಾಡಿ ಪೂಜೆ ಆಯಿತು. ಎಲ್ಲೋದ್ರಿ ಮೇಡಮ್? ಗಾಡಿ ಪೂಜೆ ಆಯಿತು. ಬೆಳಗ್ಗೆ ಹಂಗೆ ಸ್ಕೂಲಿಗೆ ಹೋಗಿದ್ದಾಯಿತು. ನಾನು ಪರ್ಮಿಷನ್ ತೊಗೊಂಡು ಸೊ ಎಲ್ರಿಗೂ ಸ್ವೀಟ್ ಕೊಟ್ಟು ಮನೆಗೆ ಈಗ ಬಂದಿದ್ದೀವಿ ನೋಡಿ. ಮೇಡಮ್ ಅವ್ರು ಡ್ರೆಸ್ ಚೇಂಜ್ ಮಾಡ್ತಿದ್ದಾರೆ. ಶೇಮ್ ನಾನೇ ಇದು ಮಾಡ್ತಾಯಿದ್ರು ನಮ್ಮ ಮನೆಯವರು, ಬರ್ಡೇಗೆ ಕೊಡಿಸ್ಬಿಡ್ಬೇಕು ಅವಳಿಗೆ ನನಗೆ ಗಾಡಿನ ಅಂತ ಹೇಳ್ಬಿಟ್ಟು. ಬಟ್ ನಾನೇ ಬೇಡ, ಸೆಕೆಂಡ್ಸ್ ತೊಗೊಳ್ಳೋಣ, ಎಲೆಕ್ಟ್ರಿಕ್ ಗಾಡಿ ಬೇಡ, ಹಾಗೆ ಹಿಂಗೆ ಅಂತ ತಳ್ಕೊಂಡು ಎಷ್ಟು ದಿನ ತಳ್ದೆ. ಸೊ ಫೈನಲಿ ಗಾಡಿ ತೊಗೊಂಡ್ವಿ, ಪೂಜೆನೂ ಆಯಿತು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.